ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಭವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಬಸೇನಿಶಂ ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿ ಶ್ರೇಷ್ಠರಿಗೆ ದಾಸ ವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ನುಡಿ ಸ್ಮರಣೆ ನಮನ 382ನೇ ನುಡಿ ಸ್ಮರಣೆ ನಡೀತಾ ಇದೆ. ಈ ಒಂದು ಭಾಗ ಅಂತ ಹೇಳಿದರೆ ಅತ್ಯಂತ ಪವಿತ್ರ ಪರ್ವಕಾಲ ಅಂತ ಕೂಡ ಅನ್ಬೋದು. ಯಾಕಂತ ಹೇಳಿದರೆ ಅಧಿಕ ಮಾಸ ಪ್ರಾರಂಭವಾಗಿದೆ. ಅಧಿಕ ಮಾಸದೊಳಗೆ ನಾವೆಲ್ಲರಿದ್ದೇವೆ. ಅಧಿಕ ಪುಣ್ಯಕ್ಕೋಸ್ಕರ ಭಗವಂತನ ನಾಮಸ್ಮರಣೆ, ಜಪ, ತಪ, ಧ್ಯಾನ, ಅಷ್ಟೋತ್ರ ಎಲ್ಲ ಕಾರ್ಯಗಳು ಮಾಡ್ತಕ್ಕಂಥ ಅತ್ಯಂತ ಪವಿತ್ರವಾದ ತಿಂಗಳು ಅಂತ ಹೇಳಿದರೆ ಅದು ಅಧಿಕ ಮಾಸ. ಅಧಿಕ ಮಾಸ ಇರವೇ 12 ತಿಂಗಳು. ಅಧಿಕ ಮಾಸ ಎಲ್ಲಿಂದ ಬಂತು, 13ನೇ ತಿಂಗಳು ಅಂತ ಹೇಳಿ ಎಲ್ಲರಿಗೂ ತಲೆಯಲ್ಲಿ ಬರ್ತಾ ಇದೆ ವಿಷಯ. ಆದರೆ ಅದರ ವಿಶೇಷತೆ ಏನಂತ ಹೇಳಿದರೆ ಚಾಂದ್ರಮಾನ ಮತ್ತು ಸೌರಮಾನ ಅಂತ ಹೇಳಿ 2 ವರ್ಷಗಳು. ಚಾಂದ್ರಮಾನದಲ್ಲಿ ವರ್ಷಕ್ಕೆ 354 ದಿನ, ಆಮೇಲೆ ಸೌರಮಾನ ವರ್ಷದಲ್ಲಿ 365 ದಿನ. ನಾವು 365ರಲ್ಲಿ 354 ಕಳೆದರೆ ನಮಗೆ 311 ದಿನ ವ್ಯತ್ಯಾಸ ನಮಗೆ ಬರ್ತಾ ಇದೆ. 11 ದಿನ 3 ವರ್ಷಕ್ಕೆ ನಾವು ಗುಣಿಸಿದಾಗ 33 ದಿನ ಆಗ್ತಾ ಇದೆ. ಹೀಗಾಗಿ ಅಧಿಕ ಮಾಸ. ಎರಡನೇದಾಗಿ ಅಧಿಕ ಮಾಸ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ ಸಾಕ್ಷಾತ್ ಸೂರ್ಯನಾಮಕ ಭಗವಂತ ಪರಮಾತ್ಮ ಎಲ್ಲ ರಾಶಿಗಳಲ್ಲಿ ಪ್ರವೇಶ ಮಾಡ್ತಾನೆ. 12 ರಾಶಿ 12 ತಿಂಗಳಲ್ಲಿ ಪ್ರವೇಶ ಮಾಡ್ತಾನೆ. ಯಾವ್ಯಾವ ತಿಂಗಳಲ್ಲಿ ಪ್ರವೇಶ ಮಾಡ್ತಾನೆ ಅದು ಸಂಕ್ರಮಣ ಕಾಲ ಅಂತ ಕರೀತಾರೆ. ಆದರೆ ಸೂರ್ಯನಾಮಕ ಪರಮಾತ್ಮ ಈ ಒಂದು ಮಾಸದಲ್ಲಿ ಪ್ರವೇಶ ಮಾಡೋದಿಲ್ಲ. ಹೀಗಾಗಿ ಮಲಮಾಸ ಅಂತ ಹೇಳಿ ಇದಕ್ಕೆ ಕರೀತಾರೆ. ಅಂದರೆ ಯಾವುದೇ ಶುಭ ಕಾರ್ಯಗಳು ನಡೆದೇ ಇರತಕ್ಕಂಥ ಮಾಸ. ಹೀಗಾಗಿ ಆ ಮಲಮಾಸ ನಾಮಕ ವ್ಯಕ್ತಿ ಹೋಗಿ ಪರಮಾತ್ಮನಲ್ಲಿ ಕೇಳಿದಂತೆ ಎಲ್ಲರೂ ಮಲಮಾಸ ಅಂಥೇಳಿ ಈ ಒಂದು ಕಾರ್ಯದಲ್ಲಿ ಯಾರೂ ಏನೇನು ವಿಶೇಷ ಕಾರ್ಯಗಳು ಮಾಡ್ತಾಯಿಲ್ಲ. ಹೀಗಾಗಿ ನನ್ನ ಮಾಸಕ್ಕೆ ಬಹಳ ಒಂದು ಕಡಿಮೆ ಜನರು ಭಗವಂತ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಮತ್ತು ಮರ್ಯಾದೆ ಕೂಡ ಹೋಗ್ತಾ ಇದೆ ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ಚಿಂತೆ ಮಾಡಬೇಡ, ಈ ಒಂದು ಮಾಸಕ್ಕೆ ನಾನು ಒಂದು ಹೊಸ ಅವತಾರ ತಾಳ್ತೇನೆ ಅಂಥೇಳಿ ಪುರುಷೋತ್ತಮ ನಾಮಕ ಪರಮಾತ್ಮ ಅಂಥೇಳಿ ಅದನ್ನು ಅವತಾರ ತಾಳ್ತಾನೆ. ಇಂಥ ಅವತಾರ ತಾಳದಲ್ಲಿ 333 ಆ 33 ದೇವತೆಗಳು ಕೂಡ ಸನ್ನಿಧಾನ ಇರತಕ್ಕಂಥ ಅತ್ಯಂತ ವಿಶೇಷ ಮಾಸ ಈ ಅಧಿಕ ಮಾಸ. ಅಧಿಕ ಮಾಸದಲ್ಲಿ ದಾನ ಧರ್ಮಗಳಿಗೆ ಬಹಳ ಮಹತ್ವ ಇರ್ತದೆ. 3 ಕಾರ್ಯಗಳು ಮಾತ್ರ ಮಾಡೋದಿಲ್ಲ. ಒಂದು ಲಗ್ನ, ಒಂದು ಮುಂಜಿಗೆ, ಒಂದು ಗೃಹ ಪ್ರವೇಶ ಬಿಟ್ಟರೆ ಪ್ರತಿಯೊಂದು ಕಾರ್ಯಗಳನ್ನು ಮಾಡ್ತಕ್ಕಂಥ ಅತ್ಯಂತ ಪವಿತ್ರವಾದ ಮಾಸ ಅಂತ ಹೇಳಿದರೆ ಅದು ಅಧಿಕ ಮಾಸ. ಈ ಮಾಸದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದರೆ 1,000 ನಾಮಸ್ಮರಣೆ ಮಾಡಿದರೆ ಏನು ಭಾಗ್ಯ ಬರಬೇಕು ಆ ಭಾಗ್ಯ ಬರ್ತಾ ಇದೆ. ಯಾಕಂದರೆ ಸಾಕ್ಷಾತ್ ಶ್ರೀಪಾದರಾಜರು ಹೇಳಿದಾಗೆ ಕಲಿಯುಗದಲ್ಲಿ ಕೇಶವನೆಂದರೆ ಸಾಕು ಕೈಗೂಡುವುದು ಕೆಲಸ ಅಂತ ಹೇಳಿದ್ದಾರೆ. ರಂಗವಿಠಲ ಅಂತ ಹೇಳಿದ್ದಾರೆ. ಅಂಥ ಈ ಒಂದು ಮಾಸದಲ್ಲಿ ನಾವು ಮಾಡ್ತಕ್ಕಂಥ ಯಜ್ಞ ಯಾಗಾದಿಗಳು ಇರ್ಬೋದು, ಧ್ಯಾನ ಧರ್ಮ ಕಾರ್ಯಗಳಿರ್ಬೋದು, ಅನ್ನ ಸಂತರ್ಪಣೆ ಇರ್ಬೋದು, ಅಷ್ಟೋತ್ರಗಳು ಇರ್ಬೋದು, ಪಾರಾಯಣ ಇರ್ಬೋದು, ವಿಷ್ಣು ಸಹಸ್ರನಾಮ ಏನೇ ನಾವು ಮಾಡಿದರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಆಗ್ತದೆ. ಅದಕ್ಕೆ ನಮ್ಮ ಕೊಪ್ಪಳದ ವ್ಯಾಸದಾಸ ಭಜನಾ ಮಂಡಳಿಯವರು ಒಂದು ವಿಶೇಷ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಶ್ರೀ ಪುರುಷೋತ್ತಮ ಸಂಕೀರ್ತನ ಅಂತ ಹೇಳಿ ಭಾಳ ವಿಶೇಷವಾಗಿ ಆ ಒಂದು ಸಂಸ್ಥೆಯವರು ವರ್ಷಕ್ಕೆ 1-2 ಬುಕ್ಗಳನ್ನು ಈ ಥರ ಮಾಡಿ ಆ ಜನರಿಗೆ ಒಂದು ಹಂತಕ್ಕಂಥ ಕೆಲಸಗಳನ್ನು ಕೊಡ್ತಾ ಇದ್ದಾರೆ. ನಿಜವಾಗಲೂ ಇದರ ಬೆಲೆ 60 ಇದ್ದರೂ ಕೂಡ ನಾವು 60,000 ಕೊಟ್ಟರೂ ಇಂಥ ಬುಕ್ ಸಿಗುವುದಿಲ್ಲ. ಅತ್ಯಂತ ನಮಗೆ ನಮ್ಮ ಸ್ನೇಹಿತರಾದ ಗುರುಶೀರ್ಷ ವಿಠಲ ವಂಶಸ್ಥರಾದ ನಮಗೆ ಪ್ರಸನ್ನ ವೈದ್ಯವರು ನಮಗೆ ಈ ಪುಸ್ತಕವನ್ನು ನಮಗೆ ಕಳಿಸಿದ್ದಾರೆ. ನಿಜವಾಗಲೂ ಅದ್ಭುತವಾಗಿದೆ. ಇದರಲ್ಲಿ 33 ಹಾಡುಗಳಿದೆ, 33 ಊಹಾಭೋಗಿದೆ, 33 ಸುಳಾದಿದೆ. ಆಮೇಲೆ ಅಧಿಕ ಮಾಸದ ಮಹಿಮೆ ಕೂಡ ಇರತಕ್ಕಂಥ ಏಕೈಕ ಬುಕ್ ಒಂದು ಪುಸ್ತಕ ಅಂತ ಹೇಳಿದರೆ ಇದು ಶ್ರೀ ಪುರುಷೋತ್ತಮ ಸಂಕೀರ್ತನ. ಪ್ರತಿಯೊಬ್ಬರು ಇದನ್ನು ಖರೀದಿ ಮಾಡಿರಿ. ನಾನು ಈಗಾಗಲೇ ನಮ್ಮ ಸಾಕಷ್ಟು ವಾಟ್ಸಪ್ ಗ್ರೂಪ್ನಲ್ಲಿ ಇದರ ಒಂದು ಫೋಟೋವನ್ನು ತೆಗೆದು ಹಾಕಿದ್ದೀನಿ. ನಿಮಗೆ ನಂಬರ್ ಕೂಡ ಹೇಳ್ತೀನಿ ಅಂತ ಹೇಳ್ತಾ ಪ್ರತಿಯೊಬ್ಬರ ನಾಮಸ್ಮರಣೆ ಯಾವ ರೀತಿ ಮಾಡಬೇಕು, ಏನು ಅನ್ನಬೇಕು, ಏನು ಅನ್ನಬಾರ್ದು ಅನ್ನೋದನ್ನು ಒಂದು ಈ ಪುಸ್ತಕ ರೂಪದಲ್ಲಿ ತಂದಿದ್ದಾರೆ. ಆ ವ್ಯಾಸದಾಸ ಭಜನಾ ಮಂಡಳಿಯವರಿಗೆ ನಾನು ಅನಂತ ಧನ್ಯವಾದ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ವಿಶೇಷವಾಗಿ ಇನ್ನೊಂದು ಗುರು ಪುರುಷಾರ್ಕ ಯೋಗ ಕೂಡ ಇವತ್ತಿದೆ. ಆ ಗುರು ಅಂದರೆ ಗುರುವಾರ ಪುಷ್ಯ ನಕ್ಷತ್ರ ಬರ್ತಕ್ಕಂಥದ್ದು. ಈ ಒಂದು ಅದು ಕೂಡ ಅಧಿಕ ಮಾಸದಲ್ಲಿ ಬಂದಿದೆ. ಅಧಿಕ ಮಾಸದಲ್ಲಿ ಗುರುಪುರುಷ ಬರೋದು ಬಹಳ ಅಪರೂಪ. ಇಂಥ ಪರ್ವ ಕಾಲದಲ್ಲಿ ಪ್ರತಿಯೊಬ್ಬರ ಸ್ಥಳಗಳಲ್ಲಿ ಕೂಡ ಅಷ್ಟೋತ್ತರ ಕಾರ್ಯಕ್ರಮ ವೈಭವದ ನಡೀತಾ ಇದೆ. ಒಂದು ಸವಣೂರಲ್ಲಿ ನಡೀತಾ ಇದೆ. ನಮ್ಮ ಹುಬ್ಬಳ್ಳಿಯಲ್ಲಿ ಸಾಕಷ್ಟು
ಕ್ಷೇತ್ರ ನಮ್ಮ ಮಠಗಳಲ್ಲಿ ಕೂಡ ಈ ಕಾರ್ಯಕ್ರಮ ಗಲಗಲಿ ಪಂಡರದಾಚಾರ್ಯ ಮಠದ ವಿಶ್ವೇಶ್ವರನಗರ ಶಾಂತಿ ಕಾಲೋನಿಯಲ್ಲಿ ಕೂಡ ಭಾಳ ವೈಭವದಿಂದ 33 ಸತ್ಯನಾರಾಯಣ ಕಲಶ ಪೂಜಾ, ಸತ್ಯನಾರಾಯಣ ವ್ರತ, ಎಲ್ಲರಿಗೆ ಪ್ರಸಾದ ವಿತರಣೆ, 33 ದೀಪಗಳನ್ನು ಹಚ್ಚುವ ಮುಖಾಂತರ ಅದ್ಭುತವಾಗಿ ಇವತ್ತಿನ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸಿ ಕೂಡ ಬಂದಿದ್ದೇವೆ ಹೇಳ್ತಾ, ಪ್ರತಿಯೊಬ್ಬರಿಗೂ ಈ ಅಧಿಕ ಮಾಸದಲ್ಲಿ ನಡೆತಕ್ಕಂಥ ಕಾರ್ಯಗಳಲ್ಲಿ ಭಾಗವಹಿಸಿರಿ, ದಾನ ಧರ್ಮ ಹೆಚ್ಚಾಗಿ ಮಾಡಿರಿ, ಭಗವಂತನ ನಾಮಸ್ಮರಣೆ ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ, ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಮನೆಯಲ್ಲಿ ಕೂಡ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ. ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.